ಒಂದಿಷ್ಟು ಬದಲಾಗ್ರಿ, ಬದಲಾಗಿ ದುಡಿರಿ. ಅವನ ಕಣ್ಣಾಗ ನೀರ್ ತರಿಸ್ಬೇಡ್ರಿ, ಹೆಂಡತಿಗೆ ಕುಡಿದು ಬಡಿಬ್ಯಾಡ್ರಿ. ಬಹಳ ಕಷ್ಟ ಅದ ರೀ, ಬಹಳ ಕಷ್ಟ ಅದ. ಯಾಕೆ ವಿಚಾರವನ್ನ ಇವತ್ತು ಹೇಳೋದು ಅಂತ ಕೇಳಿದ್ರ, ಲಗ್ನ ಆಗುತ್ತ ಮಗಳು ಗಂಡನ ಮನೆಯೊಳಗ ನಡ್ಯಾಕಂತ ಹೋಗ್ತಾಳ. ಅವ ಚಂದ ಇದ್ರ ಚಂದ ಜೀವನ, ಚಂದ ಇಲ್ಲ ಅಂದ್ರೆ ಎಷ್ಟು ಕಷ್ಟದ ಬದುಕು ನಿಮ್ಗೆಲ್ಲ ನೆನಪಿರ್ಲಿ. ಆಗೋದೇ ಒಂದು ಕ್ಷಣ. ಯಾರಾದ್ರೂ ಕುಡಿಯೋರಿದ್ರ, ತಿನ್ನೋರಿದ್ರ, ಚಟ ಮಾಡೋರಿದ್ರ ಈ ವೇದಿಕೆ ಮೇಲೆ ಕುತ್ಕೊಂಡು ನಿಮ್ಮೆಲ್ಲರಿಗೆ ನಾನು ಒಂದ್ ಮಾತು ಹೇಳೋದಂದ್ರ, ಇವತ್ತು ನಿರ್ಧಾರ ಮಾಡ್ರಿ. ಶಂಕರಲಿಂಗೇಶ್ವರ ಜಾತ್ರೆ ನಡೆದದ. ಖಾನಾಪುರ ಯೋಗಿರಾಜ ಪ್ರವಚನ ಮಾಡಾಕ ಬಂದನ. ಗುಡ್ಡದಪ್ಪವ್ರ ನೇತೃತ್ವ ಸಾರಥ್ಯದೊಳಗೆ ಇಲ್ಲಿ ಪುರಾಣ ನಡೆದದ. ಅಕಸ್ಮಾತ್ ನೀವೇನಾದ್ರೂ ಹಿಂಗ ತಿನ್ಕೋತಿ ಹೋದಿ ಅಂದ್ರ, ನಿನ್ ಚಟ ಮಾಡಾಕತ್ತಿ ಅಂದ್ರ ಚಟ್ಟದ ಸಮೀಪ ನೀನ್ ಆತಿ. ಹಿಂದಿದ್ದವ್ರ ದುಃಖ ಬಹಳ ಅದ. ಆ ನಿನ್ ನಂಬಿ ಬಂದಿರುವಂತ ಮಡದಿ ಕಣ್ಣನ್ ನೀರು ಬಹಳ ಗೋಳಾಡ್ತವ. ಅದನ್ನೆಲ್ಲ ಇವತ್ತ ವಿಚಾರ ಮಾಡ್ಕೊಂಡು ನಿಮ್ಮದು ಏನು ಚಟಗಳದವ ತಂದು ನನ್ನ ಜೋಳಿಗೆಗೆ ಹಾಕಿ ಹೋಗಬಿಡ್ರಿ ಅನ್ನೋದನ್ನ ಇವತ್ತು ನಿಮ್ಗೆಲ್ಲ ಹೇಳಕತ್ತೀನಿ. ಮಹಾಂತನ ಜೋಳಿಗೆಗೆ ಹಾಕ್ರಿ, ಶಂಕರಲಿಂಗನ ಜೋಳಿಗೆಗೆ ಹಾಕ್ರಿ. ಅಪ್ಪವ್ರವ್ರು ಯಾರೂ ಇರ್ಲಿಲ್ಲ ಅಂದ್ರ ಇಲ್ಲಿ ಕಾವಿ ಬಟ್ಟಿ ನಾನು ಪಕ್ಕದಾಗಿರ್ತೀನಿ, ಸುಮ್ಮ ತಂದು ನನಗೆ ಸಲ್ಲಿಸಿ. ಇನ್ ಮುಂದೆ ನಾನು ತಿನ್ನಂಗಿಲ್ಲ, ನಾನು ಸೇದಂಗಿಲ್ಲ, ನಾನು ಕುಡಿಯಂಗಿಲ್ಲ. ನನ್ನ ಹತ್ರ ಬಹಳ ಜನ ಬಂದಿರ್ತಾರ, ಸಣ್ಣ ಸಣ್ಣ ಮಕ್ಕಳ್ರಿ. ಮದ್ವಿ ಮಾಡ್ಕೊಂಡು 3 ತಿಂಗಳಾಗಿರ್ತದ, 6 ತಿಂಗಳಾಗಿರ್ತದ, ವರ್ಷ ಆಗಿರ್ತದ, 2 ವರ್ಷ ಆಗಿರ್ತದ. ಮನ್ಯಾಗ ಒಂದು ಹೆಣ್ಣು ಕೂಸು ಹುಟ್ಟಿರ್ತದ, ಗಂಡು ಕೂಸು ಹುಟ್ಟಿರ್ತದ. ಗಂಡು ಕುಡಿದು ಸತ್ತಿರ್ತಾನ. ಎಷ್ಟು ಕಷ್ಟ ಇದು. ಇವತ್ತು ನಿರ್ಧಾರ ಮಾಡ್ರಿ. ನೀವು ಇವತ್ತೇ ನಿರ್ಧಾರವನ್ನ ಮಾಡಿ ನಿಮ್ಮ ಚಟಗಳನ್ನ ಏನದವ ಅದನ್ನೆಲ್ಲ ತಂದು ಶಂಕರಲಿಂಗನ ಜೋಳಿಗೆಗೆ ಹಾಕಿ ಇವತ್ತಿನಿಂದ ಬಿಟ್ಟು ಬಿಡ್ರಿ. ನೋಡ್ರಿ, ಇವತ್ತಿನಿಂದ ಬಿಟ್ಟು ನಿಮಗೆಲ್ಲ ಒಂದೇ ಮಾತು ಹೇಳೋದು, ಏ ಕಂದ, ನಾವೆಲ್ಲ ಈ ದೇಶದ ಕುಡಿ ಸೇದ ಬೇಡ, ಸಿಗರೇಟ್ ಬೀಡಿ ಸೇದಿದರ ದೇಹ ಆಗುತ್ತ ಪುಡಿ ಪುಡಿ. ಶಂಕರಲಿಂಗನ ಗುಡಿಗೆ ಬಿದ್ದು ದೇಹ ಮಾಡ್ಕೋ ಗುಡಿ. ಅವನ ಗುಡಿಗೆ ಬಿದ್ದು ದೇಹ ಮಾಡ್ಕೋ ಗುಡಿಪ್ಪ. ತಿನ್ಬ್ಯಾಡ್ರಿ, ಕುಡಿಬ್ಯಾಡ್ರಿ, ಚಟ ಮಾಡ್ಬ್ಯಾಡ್ರಿ, ಕುಡಿದು ಬಂದು ಮಡಿದಿನ ಬಡಿಬ್ಯಾಡ್ರಿ. ಅದು ನಿನ್ನ ನಂಬಿ ಬಂದದ. ಈಗೆಲ್ಲ ಹೆಂಡ್ರನ್ನ ಹೊಡ್ಯಕ್ ಕಾಲಿಲ್ಲ. ಅದ ಹೊಡದಂದ್ರೆ ಇದು ಹಣಮಂದಿಯವ್ರ ಗುಡಿಯಾಗೆ, ಇದು ಹೊರಗೆ, ಇದು ಹೊರಗೆಲ್ಲ. ಹಿಂದಕ್ಕಿನ ಕಾಲದಾಗ ಎಷ್ಟು ಕಷ್ಟಪಟ್ಟಳ ತಾಯಿ. ಈ ಜಗತ್ತಿನೊಳಗೆ ಹುಚ್ಚು ಗಂಡ ಸಿಗಲಿ ಸಂಸಾರ ಮಾಡಬಹುದು, ಕುಡುಕು ಗಂಡ ಸಿಕ್ಕಂದ್ರೆ ಬಹಳ ಕಷ್ಟ ಅದ. ತಲೆಯಾಗಿಟ್ಟುಕೋರಿ ನೀವೆಲ್ಲ. ಹುಚ್ಚು ಗಂಡನು ಕೂಡ ಜೀವನ ಮಾಡಬಹುದ್ರಿವಾ, ಕುಡುಕು ಗಂಡನು ಕೂಡ ಜೀವನ ಮಾಡಕ್ ಸಾಧ್ಯ ಇಲ್ಲ. ಚಟ ಮಾಡ ಗಂಡನು ಕೂಡ ಜೀವನ ಮಾಡಕ್ ಸಾಧ್ಯ ಇಲ್ಲ. ನಾ ಪುರಾಣ ಹೇಳ್ಬೇಕಾದ್ರೆ ನನ್ನ ಬಾಯಾಗ 10-20 ಅಂಕಿ ಬರ್ತಂದ್ರೆ ಹಚ್ಚಿ ಆಡ್ತಾನಲ್ಲ, ಅವನು ಕೂಡ ಜೀವನ ಮಾಡೋದು ಸಾಧ್ಯ ಇಲ್ಲ. ಇಂಥವ್ರು ಕೂಡ ಜೀವನ ಮಾಡೋದು ಬಹಳ ಕಷ್ಟದ. ಅಂತವ್ರಿಂದ ಹೋಗೋದು ಬಹಳ ಕಷ್ಟದ. ಅಂತವ್ರನ್ನ ನಂಬಬ್ಯಾಡ್ರಿ, ನಂಬಿ ಮೋಸ ಹೋಗ್ಬ್ಯಾಡ್ರಿ. ಇವತ್ತಿನಿಂದ ಅಂತ ಚಟದೊಳಗೆ ನೀವಿದ್ರ ಶಂಕರಲಿಂಗನ ಗುಡಿಗೆ ಬೀಳ್ರಿ, ಮಹಾಂತನ ಪಾದಕ್ಕೆ ಬೀಳ್ರಿ, ಸಿದ್ದರಾಮ ಶಿವಾಚಾರ್ಯ ಸ್ಮರಣೆ ಮಾಡ್ರಿ, ವೀರ ಮಹಾಂತರ ಜೋಳಿಗೆಗೆ ಹಾಕ್ರಿ, ಯೋಗಿರಾಜನ ಪ್ರವಚನ ಕೇಳ್ರಿ. ಇವತ್ತಿನಿಂದ ಸತ್ಯದಿಂದ ದುಡಿದು ದಡ ಮುಟ್ರಿ ಅನ್ನೋದೇ ನನ್ನ ಪ್ರವಚನದ ಉದ್ದೇಶ. ಬಿಟ್ರ ಮತ್ತೊಂದು ನಂದೇನಿಲ್ಲ. ಒಂದಿಷ್ಟು ಬದಲಾಗ್ರಿ, ಬದಲಾಗಿ ದುಡಿರಿ. ಅವನ ಕಣ್ಣಾಗ ನೀರ್ ತರಿಸ್ಬೇಡ್ರಿ, ಹೆಂಡತಿಗೆ ಕುಡಿದು ಬಡಿಬ್ಯಾಡ್ರಿ. ಬಹಳ ಕಷ್ಟ ಅದ ರೀ, ಬಹಳ ಕಷ್ಟ ಅದ. ಗಂಡ ಕುಡಿದು ಬಂದು ಹೊಡ್ಯಾಕತ್ತಂದ್ರೆ ಯಾರನ್ನ ಕೇಳೋರು ನೀವು? ಅವ್ವ ಅಂತ ಕರೆದ್ರ ಅವು ಸಮೀಪದಳ. ಆಕಿ ಅಕ್ಷತೆ ಕಾಳ ಆಕಿ ಹೋದಳು ಅಂದ್ರ ನಿಮ್ಮನ್ನ ಮಾತಾಡ್ಸ್ಬೇಕಾದ್ರ ಇವ ಅನಾಲ, ಇವ ಹಳೆಯ ಮರ್ಗಿ ಮಾತಾಡ್ಬಿಡತ್ತನ್ರಿ ಕಳ್ಳ. ತವ್ರ ಮನಿಗೆ ಫೋನ್ ಹಚ್ಚಿ ಮಾತಾಡ್ಬಿಡತ್ತಾನ. ಇವತ್ತಿನ ತನಕ ಎಷ್ಟೋ ಜನ ತವ್ರ ಮನಿ ಜಾತ್ರೆಗೆ ಬಂದಿಲ್ಲ ಹೆಣ್ಮಕ್ಳು. ಎಷ್ಟು ಕಷ್ಟ ಅದ. ಬಂದಾರೇನ್? ನಾ ಹೇಳೋ ಸುಳ್ಳದ ಏನಿದು? ನಾ ಹೇಳೋ ಸುಳ್ಳದ ಏನು? ಹಡದವ್ವ ಅಪ್ಪ ಅಳಾಕತ್ತಾರ. ಮದಿ ಮಾಡಿದ್ರ ಅಂದ್ರೆ ಮಗನ ನಿನಗ ಮಾರದಂಗ ಅಲ್ಲ ಅದು. ಅದು ಹೆಣ್ಣು ತವ್ರ ಮನಿ ಆಸ್ತಿ, ಅದು ರಕ್ಷಣಾ. ಅದು ಅವಳಿಗೆ ನೀ ತವ್ರ ಮನಿ ಕಳ್ಸಂಗಿಲ್ಲ. ಅವ್ವ ಅಪ್ಪನ ಫೋನ್ ಹಚ್ಚಿ ಮಾತಾಡ್ಬೇಕಾದ್ರ ಸಂಶಯ ಮಾಡ್ತಿ. ಬುದ್ಧಿ ಎಲ್ಲಿಟ್ಟಿದೆ ಕೋಡಿ? ಅರ್ಥ ಮಾಡ್ಕೋ. ನಾಳಿಗೆ ನಿನಗ ಮಕ್ಕಳು ಹುಡ್ತಾವ, ಅವಾಗ ನಿನಗ ಅರ್ಥ ಆಗುತ್ತ. ಇವತ್ತಿಗೆ ಎಷ್ಟೋ ಜನ ಹೆಣ್ಮಕ್ಳು ನಿಮ್ಮೂರಾಗ ಒಳ್ಳೆಯವ್ರು ಇರ್ಬೋದು, ಹಳೇದವ್ರು ನಾ ಹೇಳಂಗಿಲ್ಲ. ಅಂತ ಹಳೇದವ್ರು ಇದ್ರ ನೀವು ಬದಲಾರಿಪ್ಪ. ನಿಮ್ಗೆ ನಾ ಹೇಳೋದು, ನಿನ್ನನ್ನು ನಂಬಿ ಬಂದ ಜೀವಕ್ಕ ಆಗೊಮ್ಮ ಈಗೊಮ್ಮ ಹಬ್ಬಕ್ಕೆ ಹೋಗಾಕತ್ತಳ ಅಂದ್ರ ಸುಖದಿಂದ ಕಳಿಸು.
ತವ್ರ ಮನ್ಯಾಗ ಹೋದ ಬಳಕ ಅವಕ್ ನೀ ಕಣ್ಣ ನೀರ್ ತರಿಸ್ಬೇಡ. ಮಗನ ಕುಬಸ ಮಾಡ್ಕೊಂಡ್ ಬಳಕ ಬಂಗಾರ ಬೇಡಕ್ ಹೋಗ್ಬೇಡ. ಎದಕ್ ಅವ್ರಿಗೆ ಬೇಡ್ತಿ? ದುಡ್ದು ಹಾಕೋ ಬಂಗಾರ. ತವ್ರ ಮನ್ಯಾಗ ಕಣ್ಣ ನೀರ್ ತರಿಸ್ಬೇಡ. ಅವ್ರು ಬಂಗಾರ ಹಾಕ್ಲಿಲ್ಲ ಅಂದ್ರೆ ಮಡಿದಿನ ಬಂದು ಬಡಿಬೇಡ. ನಿಜವಾದ ಅಳಿಲಾರ್ದು ಬಂಗಾರದಂತ ಮಗಳಿಗೆ ನಿನ್ ಕೊಟ್ಟರ ಮತ್ತ್ಯಾಕ ಬಂಗಾರದ ಬೇಡಕ್ ಹೋತ್ಯೋ? ಎಲ್ಲಿ ಬುದ್ಧಿ ಇಟ್ಟಿವ್ ನಾವೆಲ್ಲ? ಯಾಕೆ ಮಕ್ಕಳನ್ನ ಕಣ್ಣಾಗ ನೀರ್ ತರಿಸೋದು? ಅಂತ ಹಳೇದವ್ರು ಇದ್ರು ಅಂದ್ರೆ ಬಾಳ ಕಷ್ಟ. ಅಂತವ್ರು ಬದಲಾಗ್ರಿ, ಕುಡಿದು ಬರಬೇಡ್ರಿ.